ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಶಾ ನಾಗೇಶ್. ಇವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ನಾನು ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ವಿಡಿಯೋಗೂ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಶೇಷ ಏನಂದರೆ, ಈಗ ನಾವು ಹೋಗ್ತಿರೋದು ಒಂದು ದೇವಸ್ಥಾನಕ್ಕೆ. ಅದೇ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನವು 12ನೇ ಶತಮಾನದಲ್ಲಿ ಜಕಣಾಚಾರ್ಯರು ನಿರ್ಮಿತ ಮಾಡಿದ ದೇವಸ್ಥಾನ. ಈ ದೇವಸ್ಥಾನ ಒಂದು ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆ ಹೊಂದಿರುವ ದೇವಸ್ಥಾನವಾಗಿರುತ್ತದೆ. ಕರ್ನಾಟಕದಲ್ಲಿ ಬರುವ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಧಾನಿ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾದ ಸ್ಥಳ ಧಾರವಾಡದಲ್ಲಿರುವ ಸೋಮೇಶ್ವರ ದೇವಾಲಯ. ಈ ದೇವಾಲಯವು ಅತ್ಯಂತ ಪುರಾತನ ದೇವಾಲಯವೂ ಆಗಿದೆ. ಈ ದೇವಾಲಯದ ವಿಶೇಷತೆ ಏನಂದರೆ, ಮಹರ್ಷಿಗಳು ತಮ್ಮ ಧರ್ಮಪತ್ನಿಯಾದ ಲೋಪಾಮುದ್ರೆಯೊಡನೆ ದಕ್ಷಿಣ ಭಾರತದ ಯಾತ್ರೆಗೆ ಹೊರಟರು. ಅವರಿಗೆ ಕೃಷ್ಣ ಪಕ್ಷದ ಮಹಾಶಿವರಾತ್ರಿಯಂದು ವಾರಣಾಸಿಯಲ್ಲಿರುವ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥನ ಪೂಜೆ ಮಾಡಬೇಕೆಂಬ ಯೋಜನೆ ಆಗುತ್ತಿತ್ತು. ಆದರೆ ಮಹಾಶಿವರಾತ್ರಿಯು ಮರುದಿನವೇ ಇರುವುದರಿಂದ ಅವರಿಗೆ ಕಾಶಿ ವಿಶ್ವನಾಥನ ದರ್ಶನ ಆಗುವುದಿಲ್ಲ. ಹೀಗಾಗಿ ಮಹರ್ಷಿಗಳು ಬೆಳಗ್ಗೆ ಎದ್ದು ತಮ್ಮ ಸ್ನಾನ ಮುಗಿಸಿಕೊಂಡು ಶುಭ್ರ ಬಟ್ಟೆ ಧರಿಸಿಕೊಂಡು ಅವರು ಪೂಜೆ ಮಾಡಲು ಹೊರಟರು. ಆಗ ಅವರ ಧರ್ಮಪತ್ನಿಯಾದ ಲೋಪಾಮುದ್ರೆಯು ವ್ಯಂಗ್ಯವಾಗಿ ಮಾತನಾಡುತ್ತಾಳೆ. ಏನೆಂದರೆ, ಎಲ್ಲಿ ನಿಮ್ಮ ಕಾಶಿ ವಿಶ್ವನಾಥ ಅಂತ ಅವರಿಗೆ ವ್ಯಂಗ್ಯವಾಗಿ ಮಾತನಾಡುತ್ತಾಳೆ. ಆಗ ಮಹರ್ಷಿಗಳು ಮುಗುಳ್ನಕ್ಕು, ನನಗೆ ಅಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ನಾನು ಮಾಡುವ ಈ ಶಿವಲಿಂಗವೇ ಕಾಶಿ ವಿಶ್ವನಾಥ. ಇಂದು ಸೋಮವಾರ ಆಗಿರುವುದರಿಂದ ನಾನು ಇದಕ್ಕೆ ಸೋಮೇಶ್ವರ ಎಂದು ಹೆಸರಿಡುತ್ತೇನೆ ಎಂದು ಹೇಳುತ್ತಾರೆ. ಈ ಸೋಮೇಶ್ವರ ದೇವಸ್ಥಾನಕ್ಕೆ ಜಕಣಾಚಾರ್ಯರು ಕೆತ್ತಿದ 4 ಬೃಹತ್ ಕಂಬಗಳೊಂದಿರುವ ಈ ದೇವಸ್ಥಾನವು ಪ್ರತಿ ಮಕರ ಸಂಕ್ರಾಂತಿಯಂದು ಇಲ್ಲಿ ರಥ ಎಳೆಯಲಾಗುವುದು. ಹಾಗೂ ಪ್ರತಿ ಮಹಾಶಿವರಾತ್ರಿಯಂದು ಇಲ್ಲಿ ಅತಿ ವಿಜೃಂಭಣೆಯಿಂದ ಹಾಗೂ ಪೂಜೆ, ಜಾತ್ರೆ ನಡೆಯಲಾಗುವುದು. ಇಲ್ಲಿ ಗಣಪತಿ, ಮಹಿಷಾಸುರ ಮರ್ದಿನಿ, ಶ್ರೀ ಚಂದ್ರಶೇಖರ, ಶ್ರೀ ವೃಷಭ ವಾಹನ, ಕಾಳಭೈರವ, ಶ್ರೀ ವರದಶಂಕರ, ಶ್ರೀ ಸತ್ಯನಾರಾಯಣ, ನಟರಾಜ, ದ್ರಾಕ್ಷಾಯಿಣಿ, ಸುಬ್ರಹ್ಮಣ್ಯ ಸ್ವಾಮಿ, ಜಕಣಾಚಾರ್ಯರು ಕೆತ್ತಿರುವ ಅನೇಕ ವಿಗ್ರಹಗಳು ಇಲ್ಲಿ ನೋಡಬಹುದು. ಹಾಗೂ ಈ ಸೋಮೇಶ್ವರ ದೇವಾಲಯದ ಬಲಭಾಗದಲ್ಲಿ ಹನುಮಂತ ಹಾಗೂ ಶನೇಶ್ವರನ ದರ್ಶನ ಕೂಡ ಮಾಡಬಹುದು. ಹಾಗೆ ಅಷ್ಟನವಗ್ರಹಗಳ ದರ್ಶನ ಕೂಡ ಮಾಡಬಹುದು. ದೇವಾಲಯದ ಎದುರುಗಡೆ ಪುಷ್ಕರಣೆ ಹಾಗೂ ಲಿಂಗ, ನಂದಿ ಕೂಡ ನಾವಿಲ್ಲಿ ನೋಡಬಹುದು. ಹಾಗೂ ಜಕಣಾಚಾರ್ಯರು ನಿರ್ಮಿಸಿರುವ ನವದುರ್ಗೆಯರ ಶಿಲೆ ಕೂಡ ಅಲ್ಲಿ ನೋಡ್ಬೋದು. ಹಾಗೆ ಹನುಮಂತನ ಪಾದರಕ್ಷೆಗಳು ಕೂಡ ಅಲ್ಲಿ ನೋಡ ಸಿಗುತ್ತೆ. ಅತ್ಯಂತ ಪುರಾತನವಾದ ಹಾಗೂ ಪವಿತ್ರವಾದ ಈ ದೇವಸ್ಥಾನ ಅತ್ಯಂತ ರಮಣೀಯ ಸ್ಥಳವಾಗಿದೆ. ಸುತ್ತಮುತ್ತಲು ತಂಪು ಹಸಿರು ಹಾಗೂ ಪಕ್ಷಿಗಳ ಕಲರವ ಕೂಡ ಅಲ್ಲಿ ನಾವು ಕೇಳ್ಬೋದು ಹೊರಗಡೆ. ಇಲ್ಲಿ ಪ್ರತಿ ಸೋಮವಾರ ರುದ್ರಾಭಿಷೇಕ ಹಾಗೂ ಮಾಲಾಭಿಷೇಕ ಮಾಡ್ತಾರೆ. ಹಾಗೆ ಈ ದೇವಸ್ಥಾನದ ಎಡ ಹಾಗೂ ಬಲಭಾಗದಲ್ಲಿ ಗಣೇಶ ಹಾಗೂ ಮಹಿಷಾಸುರ ಮರ್ದಿನಿ ಇದ್ದಾರೆ. ಹಾಗೆ ಪ್ರತಿ ಶನಿವಾರ ವಿಶೇಷವಾಗಿ ಹನುಮಂತನ ಪೂಜೆ ಕೂಡ ಮಾಡ್ತಾರಂತೆ.
ಶನೇಶ್ವರನ ದೇವಸ್ಥಾನಕ್ಕೆ ಬಂದರೆ ನೀವು ಬೇಡ್ಕೊಂಡಿರೋದು ಏನಾದರೂ ಈಡೇರಿದರೆ ಕರಿ ಬಟ್ಟೆ ಹಾಗೂ ಕರಿ ಎಳ್ಳು ಕೊಟ್ಟು ಈ ಥರ ದೀಪ ಹಚ್ತಾರಂತೆ. ಈ ವಿಡಿಯೋದ ಇನ್ನೊಂದು ವಿಶೇಷತೆ ಏನಂದರೆ, ನಾವೀಗ ಇಲ್ಲಿ ಬಂದಿರೋದು ಶಾಲ್ಮಲಾ ನದಿಯ ಉಗಮ ಸ್ಥಳ. ಶಾಲ್ಮಲಾ ನದಿಯ ಉಗಮ ಹೇಗಾಯಿತು ಅಂದರೆ, ಮಹರ್ಷಿಗಳಿಗೆ ಲಿಂಗ ಪೂಜೆ ಮಾಡಲು ಅಥವಾ ಶಿವನ ಪೂಜೆ ಮಾಡಲು ಅವರಿಗೆ ನೀರು ಬೇಕಾದಾಗ ಅವರು ತಮ್ಮ ತಪಸ್ಸಿನ ಬಲದಿಂದ ಈ ಶಾಲ್ಮಲಾ ನದಿಯ ಉಗಮ ಮಾಡಿದರು ಅಥವಾ ಈ ನೀರನ್ನು ಹುಟ್ಟಿಸಿದ್ರು ಅಂತ ಅಲ್ಲಿ ಮಾತಾಡ್ತಾರೆ ಅಥವಾ ಹೇಳ್ತಾರೆ. ಧಾರವಾಡದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಹಾಗೂ ಕಲ್ಗಟ್ಟಿ ರೋಡಲ್ಲಿ SGM ಇಂಜಿನಿಯರಿಂಗ್ ಕಾಲೇಜ್ ದಾಟಿ ಈ ಸೋಮೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗೇನು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಇದೇ ಶಾಲ್ಮಲಾ ನದಿಯ ಉಗಮ ಹೊಂಡ ಅಂತ. ಎಡ ಹಾಗೂ ಬಲ ಬದಿಯಲ್ಲೂ 2 ಹೊಂಡಗಳಿವೆ. ಅದೇ ಶಾಲ್ಮಲಾ ನದಿಯ ಉಗಮ ಸ್ಥಳ ಅಂತ ಕರೀತಾರೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇತಿಹಾಸ ಹಾಗೂ ಪೌರಾಣಿಕ ಹೊಂದಿರುವ ಈ ಸೋಮೇಶ್ವರನ ದೇವಸ್ಥಾನದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಆ್ಯಂಡ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್ ಆ್ಯಂಡ್ ಬೈ ಬಾಯ್.